ನಮಸ್ಕಾರ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ. ಆಡಳಿತಾರೂಢ ಎನ್ಡಿಎ ಸರ್ಕಾರವು ಅನೇಕ ಮಸೂದೆಗಳನ್ನು ಮಂಡನೆ ಮಾಡಲು ಸಿದ್ಧವಾಗಿದ್ದರೆ, ವಿಪಕ್ಷಗಳು ಅನೇಕ ವಿಚಾರಗಳನ್ನು ಹಿಡಿದುಕೊಂಡು ಕೋಲಾಹಲ ಎಬ್ಬಿಸಲು ಸಿದ್ಧವಾಗಿದೆ. ಈ ನಡುವೆ ದೇಶಾದ್ಯಂತ ತುಂಬಾ ಚರ್ಚೆಯಲ್ಲಿರುವ ವಕ್ಫ್ ತಿದ್ದುಪಡಿ ಮಸೂದೆಯು ಈ ಬಾರಿಯ ಅಧಿವೇಶನದಲ್ಲಿ ಮಂಡನೆ ಆಗಲಿದೆ ಎಂದು ಸಂಸತ್ತಿನ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ವಕ್ಫ್ ಕಾನೂನು ಈಗ ದೇಶಾದ್ಯಂತ ಚರ್ಚೆಯಲ್ಲಿರುವ ವಿಚಾರ. ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆ ಮಂಡನೆಗಾಗಿ ಈ ವಿಚಾರದಲ್ಲಿ ಜಂಟಿ ಸದನ ಸಮಿತಿಯನ್ನು ರಚಿಸಿ ಅದರ ಮೂಲಕ ಜನಾಭಿಪ್ರಾಯವನ್ನು ಸರ್ಕಾರ ಪಡೆದುಕೊಂಡಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಯಾಗಿಯೇ ಆಗುತ್ತದೆ ಎಂದು ಆಡಳಿತಾರೂಢ ಸರ್ಕಾರ ಹೇಳಿದರೆ, ಇದನ್ನು ಜಾರಿ ಮಾಡಲು ಅವಕಾಶ ಕೊಡುವುದಿಲ್ಲ ಎಂದು ವಿಪಕ್ಷಗಳು ಬಹಿರಂಗವಾಗಿಯೇ ಹೇಳಿವೆ. ವಕ್ಫ್ನಿಂದ ಜನಸಾಮಾನ್ಯರಿಗೆ, ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನ ಈಗಾಗಲೇ ಜಂಟಿ ಸದನ ಸಮಿತಿಯು ರೈತರಿದ್ದಲ್ಲಿಗೆ ಬಂದು ಆಲಿಸಿದ್ದು, ಈ ಕುರಿತಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಈ ಅಧಿವೇಶನದಲ್ಲಿಯೇ ಮಸೂದೆಯನ್ನ ಮಂಡಿಸಲು ಶಿಫಾರಸು ಮಾಡಿದೆ. ವಿಪಕ್ಷಗಳ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಮಾಡಲು ಸರ್ಕಾರ ಸಜ್ಜಾಗಿದೆ. ಜನಸಾಮಾನ್ಯರಿಗೆ, ರೈತರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿರುವ ಈಗಿನ ವಕ್ಫ್ ಕಾನೂನುಗಳಿಗೆ ತಿದ್ದುಪಡಿಯಾಗಲಿ ಎಂದು ಜನಸಾಮಾನ್ಯರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ಇದರಿಂದ ರೈತರ, ಜನಸಾಮಾನ್ಯರ ಆತಂಕ ದೂರವಾಗಬಹುದು ಎಂಬುದು ಅವರ ನಂಬಿಕೆ. ಇದರ ಜೊತೆಗೆ ಮುಸಲ್ಮಾನ್ ವಕ್ಫ್ ರದ್ದತಿ ಮಸೂದೆ ಎಂಬ ಖಾಸಗಿ ಬಿಲ್ ಕೂಡ ಮಂಡನೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಕರಾವಳಿ ನೌಕಾಯಾನ ಮಸೂದೆ, ಒಂದು ದೇಶ ಒಂದು ಚುನಾವಣೆ ಬಗೆಗಿನ ಚರ್ಚೆ, ಭಾರತೀಯ ವಾಯುಯಾನ ಮಸೂದೆ, ಮರ್ಚೆಂಟ್ ಶಿಫ್ಟಿಂಗ್ ಮಸೂದೆ, ಸಹಕಾರ ವಿವಿ ಮಸೂದೆ, ಪಂಜಾಬ್ ನ್ಯಾಯಾಲಯಗಳ ಮಸೂದೆ, ರೈಲ್ವೆ ತಿದ್ದುಪಡಿ ಮಸೂದೆ, ಬ್ಯಾಂಕಿಂಗ್ ತಿದ್ದುಪಡಿ ಮಸೂದೆ ಈ ಬಾರಿಯ ಅಧಿವೇಶನದಲ್ಲಿ ಮಂಡನೆಯಾಗಲಿರುವ ಪ್ರಮುಖ ಮಸೂದೆಗಳು. ಅದಾನಿ ವಿಚಾರ, ಮಣಿಪುರ ಹಿಂಸಾಚಾರ, ಬೆಲೆ ಏರಿಕೆ ವಿಚಾರದಲ್ಲಿ ಗದ್ದಲ ಎಬ್ಬಿಸಲು ವಿಪಕ್ಷಗಳು ತಂತ್ರಗಳನ್ನು ಹೆಣೆದಿವೆ. ಈ ಬಾರಿಯ ಅಧಿವೇಶನವು ಸುಗಮವಾಗಿ ಸಾಗಿ ಪ್ರಸ್ತಾವಿತ ಮಸೂದೆಗಳು ಜಾರಿಯಾಗಲಿ, ಆ ಮೂಲಕ ದೇಶದ ಅಭಿವೃದ್ಧಿ ತ್ವರಿತಗತಿಯಲ್ಲಿ ಬೆಳವಣಿಗೆಯಾಗಲಿ ಎಂಬುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.